ನಮಸ್ಕಾರ ಸ್ನೇಹಿತರೆ, ಸರ್ವಜ್ಞ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ರಾಮೇಶ್ವರಂ ಕೆಫೆ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ ಹಾಗೂ ನಿಮ್ಮಲ್ಲಿ ಕೆಲವೊಬ್ಬರು ಅಲ್ಲಿನ ಆಹಾರವನ್ನು ಟೇಸ್ಟ್ ಕೂಡ ಮಾಡಿರ್ತೀರ. ಆದರೆ ಈ ಕೆಫೆ ಹೇಗೆ ಶುರು ಆಯಿತು, ಇದರ ಮಾಲೀಕರು ಯಾರು ಮತ್ತು ಈ ಕೆಫೆಗೆ ರಾಮೇಶ್ವರಂ ಕೆಫೆ ಅಂತ ಯಾಕೆ ಹೆಸರಿಟ್ರು ಮತ್ತು ಇದರ ಹಿಂದಿನ ಸಂಪೂರ್ಣ ಕಥೆಯನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ರಾಮೇಶ್ವರಂ ಕೆಫೆ ಬಗ್ಗೆ ತಿಳ್ಕೊಳ್ಳೋ ಮೊದಲು ಅದರ ಓನರ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ರಾಘವೇಂದ್ರ ರಾವ್ ಮತ್ತು ಅವರ ಮಡದಿ ದಿವ್ಯಾ ರಾಘವೇಂದ್ರ ರಾವ್ ಈ ಕೆಫೆಯ ಮಾಲೀಕರು. ತುಂಬ ಜನ ಅಂದ್ಕೊಂಡಿರೋದು ಈ ಕೆಫೆ ಇತ್ತೀಚೆಗೆ ಶುರು ಆಯಿತು ಮತ್ತು ಬಹಳ ಬೇಗ ಪ್ರಖ್ಯಾತಿ ಗಳಿಸ್ತು ಅಂತ. ಆದರೆ ಇದು ಸಕ್ಸಸ್ ಆಗೋ ಮುಂಚೆ ಇದರ ಮಾಲೀಕರಾದ ರಾಘವೇಂದ್ರ ರಾವ್ ತುಂಬಾ ಕಷ್ಟಪಟ್ಟಿದ್ದಾರೆ. ಮೂಲತಃ ಕೋಲಾರ ಜಿಲ್ಲೆಯ ಮಾಲೂರಿನ ಹುಂಗೇನಹಳ್ಳಿ ಗ್ರಾಮದವರಾದ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಗ್ರಿ ಪಡ್ಕೊಂಡಿರ್ತಾರೆ. ಏನಾದರೂ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ. 20 ವರ್ಷಗಳು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಎಲ್ಲ ಥರ ಕೆಲಸಗಳನ್ನು ಮಾಡಿ ಕೊನೆಗೆ ಇಲ್ಲಿ ಯಶಸ್ಸು ಗಳಿಸಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಕ್ಲೀನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಕ್ಲೀನರ್ ಆಗಿ, ಕ್ಯಾಶಿಯರ್ ಆಗಿ, ಅಸಿಸ್ಟೆಂಟ್ ಆಗಿ ಎಲ್ಲ ಥರ ಕೆಲಸನ ಇವರು ಮಾಡಿದ್ದಾರೆ. ಆಮೇಲೆ ಒಂದು ತಳ್ಳೋ ಗಾಡೀಲಿ ಈ ಕೆಫೆನ ಶುರು ಮಾಡ್ತಾರೆ. ಕೆಲವೊಂದು ಸಲ ಈ ಬಿಸ್ನೆಸ್ ಬೇಡ, ಬೇರೆ ಏನಾದರೂ ಮಾಡೋ ಅನ್ನೋ ಯೋಚನೆ ಕೂಡ ಮಾಡಿರ್ತಾರೆ. ಆದರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಅವರ ಕಷ್ಟ ನೋಡಿದ ದೇವ್ರಿಗೆ ಕೂಡ ಇವ್ರು ಸೋಲೋದು ಇಷ್ಟ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ಅವರಿಗೆ ದಿವ್ಯಾ ಅನ್ನೋ ಒಂದು ಹೆಣ್ಮಗುನ ಪರಿಚಯ ಮಾಡಿಸ್ತಾನೆ. ಇವರಿಬ್ಬರು ಪರಿಚಯ ಆಗೋದು ಒಬ್ಬ ಕಾಮನ್ ಫ್ರೆಂಡ್ ಮೂಲಕ. ಸ್ನೇಹಿತರೆ, ದಿವ್ಯಾ ಅವರೇನು ಆಗರ್ಭ ಶ್ರೀಮಂತರಲ್ಲ, ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಹೆಣ್ಮಗಳು. ಹಾಗಂತ ಸಾಮಾನ್ಯರು ಕೂಡ ಅಲ್ಲ. ಭಾರತದ ಪ್ರತಿಷ್ಠಿತ ಯೂನಿವರ್ಸಿಟಿ IIM ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ನಲ್ಲಿ ಫೈನಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಹೌದು. ಹೀಗೆ ಪರಿಚಯ ಆದ ಇವರು ಅವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ ಮತ್ತು ಒಂದಿನ ರಾಘವೇಂದ್ರ ರಾವ್ ದಿವ್ಯಾ ಅವರಿಗೆ ಅಪ್ರೋಚ್ ಮಾಡ್ತಾರೆ, ನಾವ್ಯಾಕೆ ಜೊತೆಯಲ್ಲಿ ಒಂದು ಹೋಟೆಲ್ ಓಪನ್ ಮಾಡಬಾರ್ದು ಅಂತ. ಆದರೆ ದಿವ್ಯಾ ಅವರ ಸಿಚುಯೇಷನ್ ಬೇರೆನೇ ಇರುತ್ತೆ. ಸ್ನೇಹಿತರೆ, ಅಷ್ಟರಲ್ಲಿ ಆಲ್ರೆಡಿ ದಿವ್ಯಾ ಅವರು ಅವರ ಕೆರಿಯರ್ನ ಉತ್ತುಂಗದಲ್ಲಿ ಇರ್ತಾರೆ. ಚಾರ್ಟೆಡ್ ಅಕೌಂಟೆಂಟ್ ಆಗಿ ತುಂಬಾ ಫೇಮ್ ಗಳಿಸಿರ್ತಾರೆ ಮತ್ತು ಅವ್ರದ್ದೇ ಆದ ಕ್ಲೈಂಟ್ ಬೇಸ್ ಕೂಡ ಅವ್ರಿಗೆ ಇರುತ್ತೆ. ಅಷ್ಟೇ ಅಲ್ಲದೆ ಒಳ್ಳೆ ಇನ್ಕಮ್ ಕೂಡ ಬರ್ತಿರುತ್ತೆ. ಅಷ್ಟೆಲ್ಲ ಇದ್ಮೇಲೆ ಅದನ್ನು ಬಿಟ್ಟು ಬರೋಕೆ ಒಂದು ಗಟ್ಟಿ ಮನಸ್ಥಿತಿ ಬೇಕಾಗುತ್ತೆ. ಜೊತೆಗೆ ದಿವ್ಯಾ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ತಾನೇ ಒಪ್ಕೋತಾರೆ ನೀವೇ ಹೇಳಿ. ಇಲ್ಲಿ ನಾವು ದಿವ್ಯಾ ಅವರ ಧೈರ್ಯ ಮತ್ತು ಛಲವನ್ನು ಮೆಚ್ಚಲೇಬೇಕು. ಇಷ್ಟೆಲ್ಲ ಆಭಾಸಗಳ ಮಧ್ಯೆ ಕೂಡ ಅವರು ಗಟ್ಟಿ ನಿಲುವು ತಗೊಳ್ತಾರೆ. ಅಲ್ಲಿಂದ ಶುರು ಆಗಿದ್ದೆ ರಾಮೇಶ್ವರಂ ಕೆಫೆ. 2021ರಲ್ಲಿ 2 ಔಟ್ಲೆಟ್ಸಿಂದ ಶುರುವಾದಂಥ ಈ ಕೆಫೆ ಇವತ್ತು ಬೆಂಗಳೂರಲ್ಲಿ 4 ಔಟ್ಲೆಟ್ ಹೊಂದಿದೆ. ಅಂದರೆ ರಾಜಾಜಿನಗರ, JP ನಗರ, ಇಂದಿರಾನಗರ ಮತ್ತು ಬ್ರೂಕ್ಫೀಲ್ಡ್ನಲ್ಲಿ, ಮತ್ತು ರೀಸೆಂಟಾಗಿ ಹೈದರಾಬಾದ್ನಲ್ಲಿ ಕೂಡ ಇವರ ಔಟ್ಲೆಟ್ ಓಪನ್ ಆಗಿದೆ. ಸ್ನೇಹಿತರೆ, ರಾಮೇಶ್ವರಂ ಕೆಫೆ ಹೆಸರಿಗೂ ಕೂಡ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮೇಶ್ವರಂ ನಮ್ಮ ದೇಶ ಕಂಡಂಥ ಅತ್ಯದ್ಭುತ ಏರೋಸ್ಪೇಸ್ ವಿಜ್ಞಾನಿ ಹಾಗೂ 11ನೇ ರಾಷ್ಟ್ರಪತಿಯಾದ APJ ಅಬ್ದುಲ್ ಕಲಾಂ ಅವರ ಹುಟ್ಟೂರು. ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಸಂಪ್ರದಾಯ ಹಾಗೂ ಆಹಾರ ಪದ್ಧತಿಯನ್ನು ಮುಂಚೂಣಿಗೆ ತಂದಂತಹ ಒಂದು ಊರು. ಹಾಗಾಗಿ ಅಬ್ದುಲ್ ಕಲಾಂ ಅವರಿಂದ ಇನ್ಸ್ಪೈರ್ ಆಗಿ, ಅವರ ಕೆಲಸಗಳಿಂದ ಪ್ರಭಾವಿತರಾಗಿ ಈ ಕೆಫೆಗೆ ಅವರ ಜನ್ಮಸ್ಥಳವಾದ ರಾಮೇಶ್ವರಂ ಹೆಸರನ್ನೇ ಇಟ್ಟಿದ್ದಾರೆ. ಕೆಲವು ಮೂಲಗಳ ಪ್ರಕಾರ ಇವರ ತಿಂಗಳ ಆದಾಯ ಅಂದರೆ ರೆವಿನ್ಯೂ 4.5 ಕೋಟಿ ಅಂತ ಹೇಳ್ತಾರೆ. ಅಂದರೆ ಒಂದು ವರ್ಷಕ್ಕೆ 50 ಕೋಟಿಗೂ ಅಧಿಕ ರೆವಿನ್ಯೂ ಜನರೇಟ್ ಆಗುತ್ತೆ. ಇದೆಲ್ಲ ಒಂದು ಅಂದಾಜು ಮಾತ್ರ ಸ್ನೇಹಿತರೆ. ಆದರೆ ಈ ಕೆಫೆಯಲ್ಲಿ ಸಿಗುವ ಆಹಾರ ಒಳ್ಳೆ ಗುಣಮಟ್ಟದಿಂದ ಕೂಡಿರುತ್ತೆ ಮತ್ತು ರುಚಿಕರ ಅನ್ನೋದು ನಮಗೆ ತಿಳಿದಿರೋ ಸತ್ಯ. ಇನ್ನೊಂದು ಘಟನೆನ ನಾನು ನಿಮಗೆ ಹೇಳಲೇಬೇಕು ಸ್ನೇಹಿತರೆ. ದಿವ್ಯಾ ಅವರು IIMನಲ್ಲಿ ಓದುವಾಗ ಒಬ್ಬರು ಪ್ರೊಫೆಸರ್ ಅವ್ರಿಗೆ ಹೇಳ್ತಾರೆ, ನಾವೆಲ್ಲ ಇಂಡಿಯನ್ಸ್ ಫೇಸ್ಟ್, ಎಷ್ಟೇ ಜ್ಞಾನ ಇದ್ರೂ KFC, ಮೆಕ್ಡೊನಾಲ್ಡ್ಸ್, ಸ್ಟಾರ್ಬಕ್ಸ್ ಅಂತ ಒಂದು ಪಾಪ್ಯುಲರ್ ಆಹಾರ ಸರಪಳಿ ಮಾಡಿಲ್ಲ ಅಂತ. ಅದನ್ನು ಚಾಲೆಂಜ್ ಆಗಿ ತಗೊಂಡಿರೋ ದಿವ್ಯಾ ಮತ್ತು ರಾಘವೇಂದ್ರ ರಾವ್ ನಮ್ಮ ದಕ್ಷಿಣ ಭಾರತದ ಆಹಾರವನ್ನು ಇಡೀ ಜಗತ್ತಿಗೆ ತಲುಪಿಸಬೇಕು ಅನ್ನೋ ಆಶಯದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಇನ್ನೇನು ದುಬೈನಲ್ಲಿ ಕೂಡ ಕೆಫೆ ಓಪನ್ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದಾರೆ.
ಇವರ ಪ್ರಯತ್ನಕ್ಕೆ ದೇವರ ಆಶೀರ್ವಾದ ಸಿಗಲಿ ಮತ್ತು ನಮ್ಮ ಸದಾಭಿಷಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಜೈ ಹಿಂದ್.